ಇವತ್ತು 5 ನಾಳೆ ಕ್ರಿಕೆಟ್ ಆಡಕಂತ ಹೋಗಿದ್ವಿ. ಮ್ಯಾಚ್ ಸೋಲೋದು ಬಿಡೋದು ಸೆಕೆಂಡರಿ. ಮೊದಲು ನಾವು ಮೂರು ತಿನ್ನ ಕೂಳಿರ್ಬೇಕು ಎಡಿಗಟ್ಲೆ. ನೀನ್ ಮುಹೂರ್ತ ನೋಡ್ಬೇಕು, ನೀನ್ ನುಡ್ಸಿದ್ ಮುಹೂರ್ತನ. ಈ ಪ್ರತಿಭೆಗಳನ್ನು ಬೆಳೆಸಬೇಕಂತ ಉದ್ದೇಶದಿಂದ 5 ನಾಳೆ ಕ್ರಿಕೆಟ್ ಟೂರ್ನಮೆಂಟ್ ಇಟ್ಟಿದ್ರು. ಅದಕ್ಕೆ ಇವತ್ತು ನಾವು ಬೆಳಗ್ಗೆ ಹೋಗ್ಬೇಕಂತ ಮಾಡಿದ್ವಿ. ಹುಡುಗರು ಸಜ್ಜಾಲಾರ್ದ ಅದಕ್ಕೆ ಸ್ವಲ್ಪ ಲೇಟ್ ಆಗಿ ಹೊಂಟಿದ್ವಿ. ಬೆಳಗ್ಗೆ 9 ಗಂಟೆಗೆ ಬಾಂದಿದ್ರು. ನಾವು 11 ಗಂಟೆ ಹಂಗೆ ಮಾಡಿ ಎಲ್ಲಾ ಪ್ಲೇಯರ್ ಸಜ್ಜ್ ಮಾಡ್ಕೊಂಡು ನನ್ನ ಗಾಡಿ ಮೂರ್ ಕುಂತು ದಾರಿನೂ ಓದಿದ್ದಿಲ್ಲ ನಮಗ. 5 ನಾಳೆ ಎಲ್ಲಿ ತಂದ ಅದ ಫಸ್ಟ್ ಟೈಮ್ 5 ನಾಳೆಗೆ ಹೋಗೋದು. ಹುಡುಗ್ರು ಆ ಕಡೆ ಕೇಳಿಕೆ 5 ನಾಳೆಗೆ ಬರ್ತಾವ. 5 ನಾಳೆಗೆ ಬಂದ ತಕ್ಷಣ ಕಂಪ್ಲೀಟ್ ಜಲ್ದಿ ಬರೋಕಿಲ್ಲಪ್ಪ, ಬರೋದ ಲೇಟ್ ಆಗಿ ಬಂದಿರ ಅಂತ ಹೇಳಿಲ್ಲ. ನಾವು ಹುಡುಗ ಸಜ್ಜ ಇಲ್ಲ, ಅದಕ್ಕೆ ಸ್ವಲ್ಪ ಲೇಟ್ ಆಗಿ ಬರಕ ಸಾರಿ ಅಂತ ಹೇಳಿ ಮಾಡಿ ಕಂಪ್ಯೂಟರ್ ರೂಲ್ಸ್ ರೆಗ್ಯುಲೇಷನ್ ಎಷ್ಟು ಟೂರ್ ಅಂತ ಎಲ್ಲ ಪಿನ್ ಟು ಪಿನ್ ಎಲ್ಲ ಹೇಳ್ತಾರೆ. ನಮ್ಮ ಹುಡುಗರೆಲ್ಲ ಬಂದಿದ್ದು. ಹುಡುಗರೆಲ್ಲ ಬಂದ ತಕ್ಷಣ ಆಧಾರ್ ಕಾರ್ಡ್ ಎಲ್ಲ ಚೆಕ್ ಮಾಡಿ ಟಾಸ್ ಮಾಡ್ತೀವಿ. ಟಾಸ್ ಮೊದಲ ಸೋಲ್ತೀವಿ ನಾವು. ನಮ್ಮ ಅಪೋಸಿಟ್ ಟೀಮ್ ಇಚನಾಳ ತಂಡ ಹಾಸನ ಗೆದ್ದ ಇಚನಾಳ ತಂಡದವರು ಮೊದಲು ಬಾಲಿಂಗ್ ಆಯ್ಕೆ ಮಾಡಿ ನಾವು ಫಸ್ಟ್ ಬ್ಯಾಟಿಂಗ್ ಆಡಕ್ ಬಿಡ್ತಾರೆ. ಫಸ್ಟ್ ಬ್ಯಾಟಿಂಗ್ ಮಾಡಿ ನಾವು ಸ್ಟಾರ್ಟಿಂಗ್ ಏನೋ ರನ್ ಬರಲ್ಲ. ಆಮೇಲೆ ಸಣ್ಣ ಒಂದೊಂದು ರನ್ ಬರಕ್ ಸ್ಟಾರ್ಟ್ ಮಾಡಿದ್ವಿ. ಹಂಗಿಂಗ್ ಮಾಡಿ 8 ಓವರ್ಗಳ ಅಂತ್ಯಕ್ಕೆ 62 ರನ್ ಕಲೆ ಹಾಕ್ತಿವಿ ನಾವು. 62 ರನ್ಗಳ ಸಾಧಾರಣ ಮೊತ್ತ ಬೆನ್ನಟ್ಟಲು ಕಣಕ್ಕಿಳಿದ ಅಪೋಸಿಟ್ ಟೀಮ್ ಲೀಲಾಚಲವಾಗಿ ರನ್ ಗಳಿಸ್ತಾರೆ. ಗ್ರೇಟ್ ಬಾಲ್ ಆಗ್ತಿದ್ದ ಅಲ್ಲಿನ ಚಲೋ ಆಗ್ತಾನೆ ಬಿಡೋ. ಫಸ್ಟ್ ಓಪನಿಂಗ್ ನಾನ್ ಬಾಲ್ ಕೊಟ್ಟೆ. ಫಸ್ಟ್ ಓವರ್ಗೆ 14 ರನ್ ಬೀಳ್ತಾವ ಇಸ್ತ್ರಿ. ಗಂಡ್ಸು ಅಲ್ಲ ಹೆಂಗ್ಸು ಅಲ್ಲ. ಎರಡನೇವ್ರು ಹಾಕಿ ಬಾಲಿಂಗ್ ಕೊಡ್ತೀನಿ, ಇವ ಚಲೋ ಆಗ್ತಾನ ಅಂತ ಮಾಡಿದ್ದೆ. ಇವನು ಎಬ್ಬಿಸಿ 15 ರನ್ ಹೊಡಿಸಂತಾರೆ. 2 ಓವರ್ಗೆ 32 ರನ್ ಹೊಡಿಸಂತಾರೆ. ಪವರ್ ಪ್ಲೇದ ಇಬ್ರು ಕಡೆದ 62 ರನ್ ಹೊಡೆದು 8 ಓವರ್ಗೆ ಅದ 32 ರನ್. 2 ಓವರ್ಗೆ ಪವರ್ ಪ್ಲೇದಾಗ ಹೊಡೆದ್ ಬಿಟ್ರ. ಇನ್ನು ಹೊಡೆದ 30 ರನ್. ಹಂಗಿಂಗ್ ಮಾಡಿ 7 ಓವರ್ ಅಂತಕ್ಕೆ ಮ್ಯಾಚ್ ವಿನ್ ಆಗ್ತಾರ. ಮ್ಯಾಚ್ ಸೋತ್ ನಮ್ಮ ಹುಡುಗರೆಲ್ಲ 37 ಬಿಟ್ಟು ಫಸ್ಟ್ ರೌಂಡಿಗೆ ಫಸ್ಟ್ ಟೈಮ್ ಹೊರಗೆ ಹೋಗ್ತೀವಿ ನಾವು. ಎಲ್ಲಿ ಫಸ್ಟ್ ರೌಂಡಿಗೆ ಹೊರಗೆ ಬಿದ್ದಿಲ್ಲ. ಮೊದಲು ಎಲ್ಲಿ ಮ್ಯಾಚ್ ಸೋತ್ರು ಟೆನ್ಷನ್ ಆಗವಲ್ತು. ಯಾಕಂದ್ರೆ ಮ್ಯಾಚ್ ಸೋತ್ರು ಟೆನ್ಷನ್ ಆಗವಲ್ತಲ್ಲ ಅಂತ ಟೆನ್ಷನ್ ಆಗೋದು. ಅದಕ್ಕಪ್ಪ ನಮ್ಮ ಹುಡುಗರು ತಿನ್ನಾಕ ಕೂಳಿರು ಎಡಿಗಟ್ಲೆ ಬರೀ ತಿನ್ನಾಕ ನೋಡ್ತಾವ. ಮ್ಯಾಚ್ ಸೋತ ಅಂತ ಸ್ವಲ್ಪ ಫೀಲಿಂಗ್ ಐತೆ ಅವ್ರಿಗೆ. ಹೋಗ್ಲಿ ಬಿಡು ದೋಸ್ತ, ಫಸ್ಟ್ ರೌಂಡಿಗೆ ಫಸ್ಟ್ ಟೈಮ್ ಹೊರಗೆ ಬಿದ್ದಿವಿ. ಇವತ್ತು ಇಷ್ಟೇ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಅಕೌಂಟ್ ಫಾಲೋ ಮಾಡೋದು ಮಾತ್ರ ಮರಿಬೇಡಿ.